ಹಾಯ್ ಡಿಯರ್ ಆಲ್, ವೆಲ್ಕಮ್ ಟು ನಿತಾರಾ ಬೇಬಿ ವ್ಲಾಗ್ಸ್. ಇವತ್ತು ನಮ್ಮ ಪಾಪುದು 6 ಮಂತ್ಸ್ ಬರ್ಡೇ, ಅಂದರೆ ಆಫ್ ಬರ್ಡೇ. ಸೊ ಅದಕ್ಕೋಸ್ಕರ ನಾವು ಕ್ಯೂಟಾಗೆ ಒಂದು ಮನೆಯಲ್ಲೇ ಸಿಂಪಲ್ ವಸ್ತುಗಳಿಂದ ಕಮ್ಮಿ ಖರ್ಚಲ್ಲಿ ಹೇಗೆ ಬರ್ಡೇ ಮಾಡೋದು ಅಂತ ನಾನು ಇವತ್ತು ತೋರಿಸ್ತೀನಿ. ಆ್ಯಸ್ ಯೂಶುವಲ್ ನೀವು ತಮ್ಲೈನಲ್ಲಿ ನೋಡಿರ್ತೀರ, ಅಷ್ಟು ಕಮ್ಮಿ ಖರ್ಚಲ್ಲಿ ಹೇಗೆ ಮಾಡೋಕ್ಕಾಗುತ್ತೆ ಅಂತ ಖಂಡಿತ ಹೇಳ್ತೀನಿ. ಹೇಗೆ ಮಾಡಿದೆ, ಏನೇನೆಲ್ಲ ತಂದ್ವಿ ಅಂತ. ಅದಕ್ಕೂ ಮುಂಚೆ ಇವತ್ತು ನಮ್ಮ ದಿನ ಹೇಗಿತ್ತು ಅಂತ ನೋಡ್ಕೊಂಬಂದ್ಬಿಡೋಣ ಬನ್ನಿ. ಇವತ್ತು ಬೆಳಗ್ಗೆ ಯೂಶ್ವಲಿ ನಮ್ಮ ಪಾಪು 8 ಗಂಟೆಗೆ ಎದ್ದೇಳುತ್ತೆ, 7 ಇಲ್ಲ 8 ಗಂಟೆ. ಅದಾದಮೇಲೆ ಒಂದು ಫೀಡ್, ನಾನು ಆಗ ಏನು ಶೂಟ್ ಮಾಡೋದಿಲ್ಲ. ಪಾಪು ಡೈಪರ್ ಫ್ರೀ ಟೈಮ್ ಇರುತ್ತೆ, ಆಟ ಆಡ್ಕೊಂಡಿರ್ತಾಳೆ. ನಾನು ಅಷ್ಟರಲ್ಲಿ ಒಂದು ಟೀ ಕುಡ್ದಿರ್ತೀನಿ. ಅದಾದಮೇಲೆ ಬೆಡ್ಡೆಲ್ಲ ಒಂಚೂರು ಸರಿ ಮಾಡಿ ಪಾಪು ಜೊತೆನೇ ಆಟ ಆಡ್ಕೊಂಡಿರ್ತೀನಿ. ಅವಳು ಯೂಶ್ವಲಿ 8 ಗಂಟೆ 7 ಗಂಟೆಗೆ ಎದ್ರೂ ಅದಾದಮೇಲೆ ಒಂದು 2 ಅವರ್ಸ್ ಒಳಗಡೆ ಮತ್ತೆ ಮಲಗಿಬಿಡ್ತಾಳೆ. ಸೊ ಜಾಸ್ತಿ ಏನು ನಾನು ಆಗ ಶೂಟ್ ಮಾಡೋಕ್ಕೆ ಹೋಗೋದಿಲ್ಲ. ಸುಮ್ಮನೆ ಆಟ ಆಡ್ತಾಳೆ, ಸ್ವಲ್ಪ ಬಿಸಿಲಲ್ಲೂ ಕೂತಿರ್ತಾಳೆ. ಅಷ್ಟರೊಳಗಡೆ ನಾನು ಬೆಡ್ಡೆಲ್ಲ ಸರಿ ಮಾಡಿಕೊಂಡು ಅದಾದಮೇಲೆ ಹೇಳಿದ್ನಲ್ಲ, ತುಂಬ ಬೇಗನೆ ಮಲಗಿಬಿಡ್ತಾಳೆ ಅವಳು. ಸೊ ಇವತ್ತು ಕೂಡ ತುಂಬ ಬೇಗನೆ ಮಲಗಿಬಿಟ್ಲು. ಯೂಶ್ವಲಿ ಸೀರಿಯಲ್ ಕಟ್ಟಿರೋ ಜೋಲಿಲೇ ಮಲ್ಕೋತಾಳೆ. ಅವಳು ಮಲ್ಕೊಂಡ್ಮೇಲೆ ನಂದು ರಿಯಲ್ ಡೇ ಸ್ಟಾರ್ಟ್ ಆಗೋದು. ಅಲ್ಲಿವರೆಗೂ ಅವಳನ್ನೇ ನೋಡ್ತಾ ಇರ್ತೀನಿ. ಒಂದು 2 ಅವರ್ಸ್ 3 ಅವರ್ಸ್ ನಾನು ಅವಳ ಜೊತೆ ಸ್ಪೆಂಡ್ ಮಾಡ್ತೀನಿ. ಮೊಬೈಲ್ಗೆಲ್ಲ ಏನು ನೋಡೋಕ್ಕೆ ಹೋಗೋದಿಲ್ಲ. ಎದ್ದಿದ್ದೇನೆ ಪಾಪು ಜೊತೆ ಇರೋದೇ ನನಗೆ ಇಷ್ಟ ಆಗುತ್ತೆ. ಸೊ ಅರ್ಲಿ ಮಾರ್ನಿಂಗ್ ಇನ್ನು ಪಕ್ಷಿಗಳ ಸೌಂಡ್ ಕೇಳಿಸ್ತಾ ಇರುತ್ತೆ. ಪಾಪುನು ಇನ್ನೇನು ಮಲ್ಕೋತಾ ಇರ್ತಾಳೆ. ಯೂಶ್ವಲಿ 9 ಗಂಟೆ 10 ಗಂಟೆಗೆ ಮಲಗಿಬಿಡ್ತಾಳೆ. ನಾನು ಟೀ ಮಾತ್ರ ಕುಡಿದಿರ್ತೀನಿ, ಅಷ್ಟೊತ್ತಿಗೆ ತಿಂಡಿ ಏನೂ ಮಾಡಿರಲ್ಲ. ಅವಳು ಮಲ್ಕೊಂಡ್ಮೇಲೆ ಒಂದು ಆ್ಯಕ್ಚುಲ್ ಡೇಟ್ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಒಂದಷ್ಟು ಬಟ್ಟೆಗಳೆಲ್ಲ ವಾಷಿಂಗ್ ಮಿಷಿನ್ ಹಾಕಬೇಕಾಗಿತ್ತು. ಅವಳು ಮಲಗಿದಾಗೆ ನಾನೆಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಅದೆಲ್ಲ ಹಾಕ್ತೆ. ತುಂಬಾ ಬಟ್ಟೆ ಇತ್ತು. ಸುಮಾರು 1.5 ಅವರ್ ತಗೊಂಡಿದ್ದೆ. ಅದಾದಮೇಲೆ ನಾನು ಬುಕ್ ಬರೀತೀನಿ. ಒಂಚೂರು ಏನಿದೆ ಇವತ್ತು ಪ್ಲ್ಯಾನ್ ಏನಿದೆ, ಏನಾದರೂ ಇದೆಯಾ, ವೀಡಿಯೋಗೆ ಏನು ಮಾಡೋಣ, ಅಥವಾ ಇವತ್ತಿನ ಡೇ ಏನು, ಅಥವಾ ನಂದು ಹೇಮ್ಸ್ ಏನಿದೆ ಅದನ್ನೆಲ್ಲ ಒಂದ್ಸಲ ಬರೆದಿಟ್ಟು ಒಂದ್ಸಲ ನೋಡಿಕೊಂಡ್ರೆ ನನಗೇನೋ ಒಂಥರ ಕ್ಲಾರಿಟಿ ಡೇಯಲ್ಲಿ. ಸೊ ಇವತ್ತಿದೆಲ್ಲ ಇದೆ ಮಾಡ್ಕೊಂಬಿಡೋಣ ಅಂತ. ಇದೊಂದು ಕ್ಯೂಟ್ ಬುಕ್ಕು ನನ್ನ ತಮ್ಮ ಸಂಜು ಕೊಟ್ಟಿದ್ದು ನನಗೆ ಗಿಫ್ಟಾಗಿ. ನಿಜ ಯೂಸ್ಫುಲ್ ಆಗ್ತಾಯಿದೆ. ಅದಾದಮೇಲೆ ಸ್ನಾನ ಮಾಡಿಬಿಟ್ಟು ಹೊರಟ್ಬಿಡೋಣ. ಪಾಪು ಎದ್ದು ಬರೋಷ್ಟೊತ್ತಿಗೆ ಎಲ್ಲ ಸ್ವಲ್ಪ ಕೆಲಸ ಮುಗಿಸ್ಕೊಬಿಡೋಣ ಅಂತ. ಸೊ ಬಟ್ಟೆ ಏನು ಹಾಕೋಣ ಅಂತ ಎತ್ಕೊಂಡೆ. ಫಸ್ಟ್ ಇದು ಆಪ್ಷನ್ ಎತ್ಕೊಂಡೆ, ಸ್ವಲ್ಪ ಗ್ರ್ಯಾಂಡಾಗಿರಲಿ ಬರ್ಡೇಗೆ ಇಡೀ ದಿನ ಅಂತ. ಬಟ್ ನಿಜ ಈ ಸೆಕೆಯಲ್ಲಿ ಇಷ್ಟು ಗ್ರ್ಯಾಂಡ್ ಡ್ರೆಸ್ ಆಗೋದಿಲ್ಲ ಅಂತ ವರ್ಕೌಟ್ ಆಗಲಿಲ್ಲ. ಹಾಕ್ಕೊಳ್ಳೋಕ್ಕೆ ಧೈರ್ಯ ಆಗಲಿಲ್ಲ ನನಗೆ. ಅದಾದಮೇಲೆ ಇದೊಂದು ಇದು ಗೌನ್ ನೋಡಿದೆ ನಾನು ಹಾಕೊಳ್ಳೋಣ ಅಂತ. ಬಟ್ ಇದು ಪ್ರೆಸ್ ಮಾಡಿರಲಿಲ್ಲ, ಐರನ್ ಇಲ್ದಿರ ನಿಜ ಚೆನ್ನಾಗಿ ಕಾಣಿಸಿಲ್ಲ. ಕೊನೆಗೆ ಕಾಟನ್ ಕುಡ್ತಾನೆ ಓಕೆ ಅಂದ್ಕೊಂಡೆ. ಮತ್ತು ಇದು ಜಿಪ್ ಇದೆ. ಸೊ ಫೀಡಿಂಗು ಪಾಪುಗೇನೂ ಇದೆ. ಮೆಟರ್ನಿಟಿ ಡ್ರೆಸ್ ಇದು, ಕುಡ್ತಾನೆ ಬಟ್ ಜಿಪ್ ಇದೆ. ಇದನ್ನು ನನ್ನ ಫ್ರೆಂಡ್ ಅನುಷಾ ನನಗೆ ಗಿಫ್ಟ್ ಮಾಡಿದ್ರು. ಸೊ ಸಮ್ಮರ್ ಇರೋದ್ರಿಂದ ಕಾಟನ್ನೇ ಬೆಸ್ಟು, ಮತ್ತು ಬೇಗ ಪಾಪುಗೆ ಬಂದಿದ್ದೆ ಫೀಡ್ ಕೂಡ ಮಾಡ್ಬೋದು ಅಂತ ಇದನ್ನೇ ಫೈನಲ್ ಮಾಡಿದೆ. ಇದಾದಮೇಲೆ ನಾನು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡೆ. ಅಮ್ಮ ಇವತ್ತು ಶಾವಿಗೆ ಎಲೆ, ಕೇಸರಿ ಬಾತ್, ಉಪ್ಪಿಟ್ಟು ಎರಡೂ ಮಾಡಿಬಿಟ್ಟಿತ್ತು. ಅಮ್ಮ ಅವ್ರದ್ದೇ ಕ್ಯೂಟ್ ರೀತಿಲಿ ಒಂದು ಬರ್ಡೇಗೆ ಸೆಲೆಬ್ರೇಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ನಾನು ತಿಂಡಿ ಮಾಡಿಕೊಂಡು ಬೇಗನೆ ಹೊರಡ್ತಾ ದಾರಿಲೇ ನಾನು ಇವತ್ತು ನನ್ನ ಫ್ರೆಂಡ್ ಗಾಯತ್ರಿ ಫ್ರೆಂಡ್ ಸಿಸ್ಟರ್ ಅವಳು ನನಗೆ, ಪಾಪುಗೆ ಚಿಕ್ಕಿ. ಅದಾದಮೇಲೆ ಅವಳನ್ನು ಕರ್ಕೊಂಡು ಕೇಕ್ ಬುಕ್ ಮಾಡಿಬಿಡೋಣ ಅಂತ ಹೋದ್ವಿ. ನಾವು ಹೋಗಿದ್ದು ಫಸ್ಟ್ ಶಾಪಲ್ಲಿ. ನಿಜ ಬೆಳಗ್ಗೆ ನೀವು ಆರ್ಡ್ರ್ ಮಾಡಿದ್ರೆ ಸಂಜೆ ಕೊಡೋದಿಲ್ಲ ಅಂದ್ಬಿಟ್ರು. ನಮಗೆ ಹಾಫ್ ಕೇಕೇ ಬೇಕಿತ್ತು. ಇಲ್ಲಿ ನೋಡಿ ಬೇರೆ ಕೇಕ್ಸ್ ಎಲ್ಲ ಯಾವುದೂ ಇಷ್ಟನೇ ಆಗಲಿಲ್ಲ ನನಗೆ. ಇನ್ನೊಂದು ಶಾಪ್ಗೂ ಹೋದ್ರಿ, ಅಲ್ಲೂ ಕೇಳಿದ್ವಿ. ಸೊ ನೀವು ಬೆಳಗ್ಗೆ ಕೊಟ್ಟರೆ ಆಗೋದಿಲ್ಲ ಮೇಡಮ್, ಹಿಂದಿನ ದಿನವೇ ಕೊಟ್ಟರೆ ಆರ್ಡ್ರ್ ಮಾಡ್ತೀವಿ ಅಂತ. ನಾವು ಯಾವುದೋ ಒಂದು ಕೇಕ್ ತೊಗೊಬರೋಕ್ಕೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ, ಹಾಫ್ ಕೇಕೇ ತೊಗೊಳ್ಳೋಣ ಅಂತೇಳಿ ಹೋಗಿ ಆರ್ಡ್ರ್ ಮಾಡ್ಕೊಬಂದ್ವಿ. ಅದಾದಮೇಲೆ ಮಾಲಿಗೆ ಹೋಗಿ ಒಂಚೂರು ಡೆಕೋರೇಷನ್ಸ್ಗೆಲ್ಲ ಸಿಂಪಲಾಗಿ ಏನಾದರೂ ತೊಗೊಳ್ಳೋಣ ಅಂತ ಒಂದಷ್ಟು ಡೆಕೋರೇಟಿವ್ ಐಟಮ್ಸ್ ಎಲ್ಲ ನೋಡಿದ್ವಿ. ಬಟ್ ನನ್ನ ಮೈಂಡಲ್ಲಿ ಇದ್ದಿದ್ದು ತುಂಬ ಜಾಸ್ತಿ ಖರ್ಚು ಮಾಡಬಾರ್ದು, ನೋಡಿದ್ದೆಲ್ಲ ತೊಗೊಬಾರ್ದು ಅಂತ. ಸೊ ನಾನು ಗಾಯತ್ರಿ ಇಬ್ಬರು ತುಂಬಾ ಮಾಡಿ ತುಂಬ ಸಿಂಪಲಾಗಿ ತೊಗೊಂಡ್ರಿ. ಏನೇನು ತೊಗೊಂಡ್ರಿ ಅಂತ ಆಮೇಲೆ ತೋರಿಸ್ತೀನಿ. ಇಲ್ಲಂತೂ ತುಂಬಾ ಡೆಕೋರೇಟಿವ್ ಐಟಮ್ಸ್ ಇತ್ತು. ನೋಡಿ ಟೆಂಪ್ಟಾಗಿ ತೊಗೊಳೋದು ಬೇಡ ಅಂದ್ಬಿಟ್ಟು ಎಷ್ಟು ಬೇಕೋ ಅಷ್ಟು ತೊಗೊಂಡು ಗಿಫ್ಟ್ ಎಲ್ಲ ನೀಟಾಗೆ ಬಿಲ್ ಮಾಡಿಸ್ಕೊಂಡು ಏನೆಲ್ಲ ತೊಗೊಂಡು ಎಷ್ಟೆಲ್ಲ ಖರ್ಚಾಯಿತು ಅಂತ ನಾನು ವೀಡಿಯೋ ಎಂಡಲ್ಲಿ ಹೇಳ್ತೀನಿ. ಅದಾದಮೇಲೆ ಮನೆಗೆ ಬಂದು ಮಧ್ಯಾಹ್ನದ ಊಟ ಮಾಡೋಣ ಅಂತೇಳಿ ಆಚೆಯಿಂದನೇ ಆರ್ಡ್ರ್ ಮಾಡಿಬಿಟ್ಟು ಒಳ್ಳೆ ಬಾಳೆ ಎಲೆ ವೆಜ್ ಊಟ ಮಾಡೋಣ ಇವತ್ತು ಗುರುವಾರ ಅಂತ. ಸೊ ನೀಟಾಗಿ ಊಟ ಮಾಡಿಕೊಂಡು ಬಾಳೆ ಎಲೆಯಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಅದೆಲ್ಲ ನಾನೇನು ಶೂಟ್ ಮಾಡಿಲ್ಲ. ಅಷ್ಟೊತ್ತು ಪಾಪು ಕೂಡ ಎದ್ದಿದ್ಲು, ಅವಳಿಗೂ ಫೀಡ್ ಮಾಡಿ ಮತ್ತೆ ಮಲ್ಕೊಂಡ್ಳು ಅವಳು. ಮಧ್ಯಾಹ್ನ ಒಂದು 2 ಗಂಟೆ, ನಾವು ಒಂದು 4 ಗಂಟೆ 5 ಗಂಟೆವರೆಗೂ ರೆಸ್ಟ್ ಮಾಡಿದ್ವಿ. ಅದು ಇದು ಮಾತುಕತೆ ಎಲ್ಲ ಅದೇ ಮುಗಿದೋಯ್ತು. ಅದಾದಮೇಲೆ ಸ್ವೀಟ್ಸ್ ತಿಂದಿದ್ದು, ಊಟನೂ ಹೆವಿ ಅನ್ನಿಸ್ತು. ಬಟ್ ಬಾಳೆ ಎಲೆ ಊಟ ಸೂಪರಾಗಿತ್ತು. ಅದಾದಮೇಲೆ ಮತ್ತೆ ಶಾಪಿಗೆ ಹೋಗಿ ಕೇಕ್ನ ತೊಗೊಂಡು ಬರೋಣ ಅಂತ ಹೋಗಿ
ಹೋಗಿ ಕೇಕ್ ನಿಜ ಕ್ಯೂಟಾಗಿ ಬಂದಿತ್ತು, ಪಿಂಕಾಗಿ ಬಂದಿತ್ತು, ನಾನು ಹೇಳ್ದಂಗೆ ಬಂದಿತ್ತು. ಅದಾದಮೇಲೆ ಬೇಗ ಬೇಗ ಮನೆಗೆ ಬಂದು ಮತ್ತು ಡೆಕೋರೇಟಿವ್ ಐಟಮ್ಸ್ ಎಲ್ಲ ಬೇಗ ಮಾಡಿಬಿಡೋಣ ಅಂತ ನಾನು ಜಾಸ್ತಿ ಶೂಟ್ ಮಾಡೋಕ್ಕೆ ಹೋಗಿಲ್ಲ. ನಾನು ಗಾಯತ್ರಿ ಇಬ್ಬರೇ ಮಾಡ್ತಿದ್ವಿ. ಸೊ ಅವಳು ಬೇಗ ಹೊರಡಬೇಕಿತ್ತು, ಅದಕ್ಕೋಸ್ಕರ ನಾನು ಮಾಡಿದ್ದೆಲ್ಲ ತೋರಿಸ್ಲಿಲ್ಲ. ಫೈನಲಿ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಒಂದು ನೀಟಾಗಿ ಒಂದು ಲುಕ್ ತಗೊಂಡು ಲೈಟ್ಸ್ ಎಲ್ಲ ಹಾಕ್ಮೇಲೆ ಎಂಡ್ ಲುಕ್ ಈ ಥರ ಕಾಣಿಸ್ತಾ ಇದೆ. ತುಂಬಾ ಕ್ಯೂಟಾಗಿ ಬಂದಿತ್ತು. ಜಾಸ್ತಿ ಏನು ಖರ್ಚೇ ಮಾಡಿಲ್ಲ. ಒಂದು ಬರ್ಡೇ ಕೇಕು ಫಸ್ಟು ಪಾಪುನು ಕೂರ್ಸೋಕ್ಕೆ ಮುಂಚೆ ನಾವೆಲ್ಲ ಒಂದಷ್ಟು ಶೂಟ್ ಮಾಡ್ಕೊಂಡ್ಬಿಟ್ವಿ. ನಾನೇ ಶೂಟ್ ಮಾಡ್ತಿರೋದಲ್ಲಿ. ಸೊ ಲೈಟ್ ಹಾಕಿ ಅದಾದಮೇಲೆ ಪಾಪುನ ಕರ್ಕೊಂಬಂದು ಅವಳಂತೂ ಫುಲ್ ಇಂಟ್ರೆಸ್ಟಾಗಿ ನೋಡ್ತಾ ಇದ್ದಾಳೆ. ಎಲ್ಲ ಡೆಕೋರೇಷನ್ ನೋಡ್ತಾಳೆ. ನನ್ನ ಪಾಪು ಎಲ್ಲೂ ಅಳ್ಳೇ ಇಲ್ಲ. ಅವಳು ಬಂದಿದ್ದೆ, ಅವಳಿಗೆ ಒಂದು ಕ್ಯೂಟ್ ಡ್ರೆಸ್ ಹಾಕಿದ್ವಿ ಪರ್ಪಲ್ಲು. ಅದನ್ನು ಅವ್ರ ಅತ್ತೆ ಗಿಫ್ಟ್ ಮಾಡಿದ್ರು ಅವಳಿಗೆ ನಾಮಕರಣದಲ್ಲಿ. ಸೊ ಈ ಬರ್ಡೇಗೋಸ್ಕರ ನಾನು 6 ಮಂತ್ಸ್ ಬರ್ಡೇಗೆಲ್ಲ ಬೇಡ, ಸುಮ್ಮನೆ ಬಟ್ಟೆ ತೆಗಿಯೋದು ಮತ್ತು ಎಷ್ಟು ಚೆನ್ನಾಗಿರುತ್ತೆ ತೆಗೆದ್ರು ಅವ್ರ ಸೈಜ್ ಚೇಂಜ್ ಆಗಿಬಿಡುತ್ತಲ್ವ ಬೇಗ. ಅದಕ್ಕಾಗಿ ನೀವು ಕ್ಯೂಟ್ ಕೇಕ್ ಬಗ್ಗೆ ಅಂತ ಹೇಳಬೇಕು. ಇದು ಗಾಯತ್ರಿ ಪಾಪು ಚಿಕ್ಕಿನೇ ಗಿಫ್ಟ್ ಮಾಡಿದ್ದು. ಇದು ಕಾಸ್ಟ್ ಬಂದು 1000 ಆಯಿತು. 1.5 ಕಿಲೋ ಬಂತು. 1 ಕಿಲೋ ಕೇಕು, ಅದು ಡೆಕೋರೇಷನ್ ಐಟಮ್ಸು ಅದೆಲ್ಲನೂ ಮೇಲೆ ನಿತಾರ ಅಂತೆಲ್ಲ ನೀಟಾಗೆ ಫಿಕ್ಸ್ ಮಾಡಿದರು. ನಾನು ಲೈಟ್ ಆಫ್ ಮಾಡಿಬಿಟ್ಟು ಲೈಟಿಂಗ್ ಸೆಟ್ಟಿಂಗ್ಸಲ್ಲೇ ಪಾಪುನ ಕೂರಿಸಿದ್ವಿ. ಬಟ್ ಆ ಲೈಟಿಂಗ್ ಇದೆಯಲ್ಲ ಅದನ್ನು ಪಾಪು ಹತ್ರ ಇಟ್ಟಿಲ್ಲ, ಸ್ವಲ್ಪ ದೂರನೇ ಇಟ್ಟಿದ್ವಿ. ಬಿಕಾಸ್ ಅದು ತುಂಬ ಹೈ ಕ್ವಾಲಿಟಿ ಅಲ್ವಾ. ಸೊ ಯಾಕೆ ಬೇಕು ರಿಸ್ಕ್ ಅಂದ್ಬಿಟ್ಟು ನನ್ನ ಅಪ್ಪ ಅಮ್ಮನೂ ಏನಾದರೂ ಮಾಡಿ ಲೈಟ್ ಗೀಟೆಲ್ಲ ಪಾಪು ಹತ್ರ ಬರಬಾರ್ದು ಅಂತ ಹೇಳಿದರು. ಸೊ ದೊಡ್ಡವ್ರ ಮಾತು ಕೇಳಬೇಕಾಗುತ್ತೆ. ಅದಕ್ಕೋಸ್ಕರ ಏನೂ ಮುಟ್ಟಕ್ಕೆ ಹೋಗಲಿಲ್ಲ. ಇನ್ನು ಟೆಡಿ ಬೇರು ಅದೆಲ್ಲ ಮನೇಲೇ ಇತ್ತು. ಒಂದು ಕ್ಯೂಟ್ ಅವಳದು ಕಲರ್ ಟಾಯ್ಸ್ ಎಲ್ಲ ಅಲ್ಲೇ ಇಟ್ಟು ಅಷ್ಟು ಬೇಗ ಬೆಳ್ಳಿ ಬಳೆ ಬೆಳೆಸ್ಕೊಂಡ್ಬಿಟ್ಟಿದ್ದಾಳೆ, ಅಲ್ಲೇ ಇಟ್ಟಿದ್ವಿ. ಸೊ ಅವಳು ಫುಲ್ಲು ಕ್ಯಾಮ್ರಾ ಎಲ್ಲ ನೋಡ್ಕೊಂಡು ಅಳ್ಳಿಲ್ಲ, ಕಿರಿಸ್ಲಿಲ್ಲ. ಫಸ್ಟ್ ಥಿಂಗ್ ನಮ್ಮ ಪಾಪು ಯಾವತ್ತೂ ಆ ಥರ ಮಾಡಿದ್ದೇ ಇಲ್ಲ. ನನಗಂತೂ ನೆನಪೇ ಇಲ್ಲ. ನೋ ರೀಸನ್ ಅಳ್ತಿದ್ದಾಳೆ, ನೋ ರೀಸನ್ ಏನೋ ಕಿರಿಕಿರಿ ಮಾಡ್ತಿದ್ದಾಳಂತ. ಆರಾಮಾಗಿ ಕ್ಯೂಟಾಗಿ ನೋಡ್ಕೊಂಡಿದ್ಲು. ಇನ್ನು ಕ್ಯಾಂಡಲ್ಸ್ ಎಲ್ಲ ಹಚ್ಚಿದ್ಮೇಲೆ ಲೈಟ್ ಆಫ್ ಮಾಡಿನೂ ಒಂದು ಸ್ವಲ್ಪ ಶೂಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಮಕ್ಕಳೆಲ್ಲ ಬಂದಿದ್ದರು. ಅವರು ಸುತ್ತ ಎಲ್ಲನೂ ಅವರೆಲ್ಲ ಜೋರಾಗಿ ಹ್ಯಾಪಿ ಬರ್ಡೇ ಅಂತ ಕರೆದಿದ್ರು. ಪಾಪು ತುಂಬಾ ಆರಾಮಾಗಿದ್ಲು, ಮಲ್ಕೊಂಡೇ ಇದ್ಲು. ಎಷ್ಟು ಫೋಟೋ ತೆಗೀರಿ, ವೀಡಿಯೋ ಮಾಡ್ತೀರಾ ಮಾಡಿ, ನಾನಂತೂ ಆರಾಮಾಗಿ ಪೋಸ್ ಕೊಡ್ತೀನಿ ಅಂತ ಫುಲ್ ಕಂಪೋಸ್ ಆಗಿದ್ಲು. ನನಗೆ ಅದೇ ಇಷ್ಟ ಆಯಿತು. ಇನ್ನು ಕೇಕ್ ಅಂತೂ ತುಂಬ ಕ್ಯೂಟಾಗಿ ಬಂದಿತ್ತು. ನಾನು ಎಲ್ಲಿವರೆಗೂ ನೋಡ್ತೀನಿ, ನನಗೆ ಅಲ್ಲಿವರೆಗೂ ಇಷ್ಟ ಆಗ್ತಾಯಿತ್ತು. ಬಟ್ ಇದೆಲ್ಲ ಕ್ಯಾಂಡಲೆಲ್ಲ ಆದಮೇಲೆ ಕಟ್ ಮಾಡಿದ್ಮೇಲೆ ಐ ವಾಸ್ ಲಿಟಲ್ ಡಿಸಪಾಯಿಂಟೆಡ್. ಬಿಕಾಸ್ ತುಂಬಾ ಪಿಂಕ್ ಇತ್ತು, ಎಕ್ಸ್ಟ್ರಾ ಪಿಂಕು. ಕೇಕೆಲ್ಲ ತಿನ್ನಿಸ್ಮೇಲೆ ಕೈಯಲ್ಲೆಲ್ಲ ಕಲರ್ ಬರ್ತಿದೆ. ಸೊ ನಾಟ್ ಜಸ್ಟ್ ಡೆಕೋರೇಟಿವ್ ಅಲ್ಲ, ತಿನ್ನೋದು ಮತ್ತು ಮಕ್ಕಳಿಗೆಲ್ಲ ಶೇರ್ ಮಾಡಿದ್ವಿ. ನನಗೆ ಅದೊಂದು ಸ್ವಲ್ಪ ಇಷ್ಟ ಆಗಲಿಲ್ಲ. ಕೇಕ್ ಅವರು ನಾರ್ಮಲ್ ಪಿಂಕೇ ಹಾಕ್ಬಿಟ್ಟು ತುಂಬ ಓವರ್ ಪಿಂಕ್ ಹಾಕ್ಬಿಟ್ಟಿದ್ರು. ಕ್ಯಾಮ್ರಾದಲ್ಲೂ ಅದು ಅಷ್ಟು ಪಿಂಕ್, ಇನ್ನೂ ಜಾಸ್ತಿ ಪಿಂಕ್ ಇತ್ತು ಮತ್ತು ಕೈಗೆ ಅಂಟ್ತಾ ಇತ್ತು. ಸೊ ಫುಡ್ ಕಲರ್ ಈಸ್ ನಾಟ್ ಸೋ ಸೇಫ್. ನೆಕ್ಸ್ಟ್ ಟೈಮ್ ನಾನು ಕೇಕ್ ಡಿಸೈನ್ ಇಷ್ಟ ಆಯಿತು, ಬಟ್ ನಾನು ಅಲ್ಲಿಂದ ಮಾಡೋದಿಲ್ಲ. ಇನ್ನು ಅದು ಬಿಟ್ಟು ನನಗೆ ಇನ್ನೊಂದು ಇದು ಡೆಕೋರೇಟಿವಲ್ಲಿ ಇನ್ನೊಂದು ಇಂಪ್ರೂವ್ಮೆಂಟ್ ಮಾಡಬೇಕನ್ನಿಸ್ತು. ಆ ಮೇಲೆ ಗೋಲ್ಡನ್ ಕಲರ್ ಹ್ಯಾಪಿ ಬರ್ಡೇ ಇದೆ, ಅದು ಇನ್ನೂ ಸ್ವಲ್ಪ ಕೆಳಗಡೆ ಹಾಕಬೇಕಿತ್ತು. ಯಾಕಂದರೆ ಪಾಪು ಇನ್ನೂ ಕುತ್ಕೊಳ್ಳಲ್ಲ, ಅವಳಿಗಿನ್ನ 6 ಮಂತ್ಸ್ ಆಗಿಲ್ಲ, ಕಂಪ್ಲೀಟ್ ಈಗಾಗಿದೆ ಅಲ್ವಾ. ಇನ್ನು ಪೂರ್ತಿಯಾಗಿ ವಿತೌಟ್ ಹೆಲ್ಪ್ ಕುತ್ಕೊಳ್ಳಲ್ಲ. ಸೊ ಅವಳು ಮಲ್ಕೊಂಡೇ ಬಾರ್ಲಾಕ್ಕೊಂಡೇ ಕೇಕ್ನ ನೋಡೋದು ಅಥವಾ ಡೆಕೋರೇಟಿವ್ ಇರೋದು ಮತ್ತು ಕೇಕಿಂದನೇ ನಾವು ಫೋಟೋ ತೆಗೆಯೋದು. ಸೊ ನೀವು ನೆಕ್ಸ್ಟ್ ಏನಾದರೂ ಇದೇ ಥರ ಡೆಕೋರೇಟ್ ಮಾಡಿದ್ರೆ ಅದೊಂದು ಕರೆಕ್ಷನ್ ಮಾಡ್ಕೊಳ್ಳಿ. ಆದಷ್ಟು ಇನ್ನೂ ಕೆಳಗಡೆ ಇರಲಿ, ಆವಾಗ ನಿಮಗೆ ಕ್ಯಾಮ್ರಾಗೆ, ಪಾಪುಗೆ, ಫೋಟೋಗೆ ನೀಟಾಗಿರುತ್ತೆ. ಇನ್ನು ನಾನಿಲ್ಲಿ ಒಂದು ಪರ್ದ ಯೂಸ್ ಮಾಡಿದ್ದೀನಿ ವೈಟ್ ಕಲರ್ದು. ಅದಾದಮೇಲೆ ಲೈಟಿಂಗ್ಸ್ ಯೂಸ್ ಮಾಡಿದೆ. ಅದೆಲ್ಲ ಎಷ್ಟು ಬೆಲೆ, ಮಾಲಲ್ಲೇ ತೆಗೆದಿದ್ದು, ಆದರೂ ಎಷ್ಟು ಕಡಿಮೆ ಬೆಲೆ ಆಯಿತು ಅಂತ ನಾನು ನಿಮಗೆ ಎಂಡಲ್ಲಿ ಹೇಳ್ತೀನಿ. ಇನ್ನು ಕೆಳಗಡೆ ಹಾಸಿರೋದು ನಮ್ಮಮ್ಮದು ಸೀರೆ, ಅದು ಸಿಲ್ಕ್ದು, ಒಂಥರ ಸಾಫ್ಟ್ ಲುಕ್ ಕೊಡುತ್ತೆ. ಮತ್ತು ಆ ಗ್ರೀನ್ ಎಲೆಗಳು ಒಂಥರ ರೆಸಾರ್ಟ್ ಫೀಲ್ ಕೊಡುತ್ತೆ. ಗ್ರೀನ್ ಇದ್ರೇ ಅದು ಒಂದು ಮಜಾ. ಮತ್ತು ಲೈಟ್ ಆಫ್ ಮಾಡಿದಾಗ ಇದು ವೈಟು ಪರ್ದ ಎಲ್ಲ ಚೆನ್ನಾಗಿ ಕಾಣ್ತಿತ್ತು. ಇನ್ನೊಂದಷ್ಟು ಇಡ್ಬೋದಿತ್ತು. ಸೊ ನಾನೇನು ಜಾಸ್ತಿ ಮಾಡೋಕ್ಕೋದೆ, ನಾನು ಬೆಡ್ ಮೇಲೇ ಮಾಡಿದ್ದು. ಮಕ್ಕಳೆಲ್ಲ ಬಂದಿದ್ರು ರೂಮಲ್ಲಿ, ನಾನು ಅವ್ರನ್ನೆಲ್ಲ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ನಮ್ಮ ಪಾಪ ಅಂತೂ ಫುಲ್ ಎಂಜಾಯ್ ಮಾಡ್ತಿದ್ರು, ಒಂದು ಬಳೆ ಬೆಳೆಸ್ಕೊಂಡು ಕ್ಯಾಂಡಲೆಲ್ಲ ಹಚ್ಚಿ. ಮಕ್ಕಳೆಲ್ಲ ಫುಲ್ಲು ತುಂಬ ಜನ ಕೇಳ್ತಾರೆ 6 ಮಂತ್ಸ್ದು ಒಂದು ಬರ್ಡೇನಾ ಅಂತೆಲ್ಲನೂ. 6 ಮಂತ್ಸ್ ಬರ್ಡೇ, ಅದಕ್ಕೆ ಆಫ್ ಕೇಕ್, ಅದು ಫುಲ್ ಕೇಕ್ ಅಲ್ಲ. ಅದೊಂದೇ ನಾವು ಹೇಳೋಕ್ಕಾಗೋದು ಅನಿಸುತ್ತೆ. ಸೊ ಮಾಡ್ಬೋದು, ಖುಷಿಯಾಗಿದ್ದರೆ ಏನಕ್ಕೆ ಮಾಡ್ಬೋದು. ನೋ ಅಫೆನ್ಸ್, ಖಂಡಿತ ಮಾಡ್ಬೋದು. ಸೊ ಇನ್ನೆಲ್ಲ
ಫೋಟೋಸ್ ಎಲ್ಲ ತೊಗೊಂಡ್ವಿ. ಇದಾದಮೇಲೆ ಎಷ್ಟು ಖರ್ಚಾಯಿತು ಅಂತಂದರೆ, ನಾನು ತೊಗೊಂಡಿದ್ದೆ ಈ ಬರ್ಡೇಗೋಸ್ಕರ 4 ಐಟಮು. ಇದು ಹ್ಯಾಪಿ ಬರ್ಡೇ ಅಂತ ಗೋಲ್ಡ್ದು, ಒಂದು ಲೈಟು ಅದೊಂದು ₹100, ಇದೊಂದು ₹60 ಹ್ಯಾಪಿ ಬರ್ಡೇದು. ಇನ್ನು ಈ ಗ್ರೀನ್ ಕಲರ್ದು ಎಲೆ ಇದೆ ಅಲ್ವಾ ಪ್ಲಾಸ್ಟಿಕ್ದು, ಅದೊಂದು ₹65. ಇನ್ನು ಇದು ಬಂದುಬಿಟ್ಟು 150. ಈ ಪರ್ದ ಚೆನ್ನಾಗಿದೆ ಮತ್ತು ಇದೆಲ್ಲ ರಿಯೂಸಬಲ್, ಮತ್ತು ನೆಕ್ಸ್ಟ್ ಬರ್ಡೇಗೆ ಹಾಕ್ಕೋಬೋದು. ಸೊ ಈ ಟೋಟಲ್ ಎಲ್ಲನೂ ನಾನು ಮಾಲಲ್ಲೇ ತೆಗ್ದಿದ್ರು ಬಿಲ್ ಆಗಿದ್ದು 389. ಇದ್ರ ಆಚೆಗೆ 1000 ಕೇಕು ಅದು ಗಾಯತ್ರಿ ಕೊಟ್ಟಲು. ಸೊ ನಾನು ಸ್ಪೆಂಡ್ ಮಾಡಲಿಲ್ಲ, ನಮ್ಮ ಪಾಪು ಬರ್ಡೇಗೆ ನಾನು ಸ್ಪೆಂಡ್ ಮಾಡಿದ್ದು 389 ಅಷ್ಟೇ. ಜಸ್ಟ್ 4 ಐಟಮ್ಸಿಂದನೇ ಕ್ಯೂಟಾಗಿ ಮಾಡಿದ್ನೆಲ್ಲ ಮನೇಲಿದ್ದಿದ್ದು ಐಟಮ್ಸೇ ಯೂಸ್ ಮಾಡ್ಕೊಂಡಿದ್ದು. ಸೊ ಜಾಸ್ತಿ ಏನು ಬೇಡ. ಇನ್ನು ಡ್ರೆಸ್ ಕೂಡ ಮೊದಲೇ ಇತ್ತು. ನೀವು 6 ಮಂತ್ಸ್ಗೆಲ್ಲ ತುಂಬ ಗ್ರ್ಯಾಂಡಾಗಿ ಮಾಡ್ಬೇಕಂತ ಚಿಕ್ಕ ಮಗು ನೀವು, ನಾನು ಕ್ಯಾಂಡಲ್ ಜೋರಾಗಿರೋದು ಬೇಡ ಅಂದ್ಕೊಂಡೆ. ಸೊ ಚೆನ್ನಾಗಾಯಿತು.